ಮೊಣಕಾಲು ಅಥವಾ ಮಂಡಿ ನೋವು ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಅನುಭವಿಸುವಂತ ತೊಂದರೆ. ನನಗೆ ಪ್ರತಿದಿನ ಪೇಷಂಟ್ಸ್ಗಳು ಕೇಳ್ತಿರ್ತಾರೆ, ಡಾಕ್ಟ್ರೇ ಮಂಡಿ ನೋವಿದೆ ನನಗೆ, ನಾನೇನೇನು ಮಾಡಬೇಕು, ಏನು ಮಾಡಬಾರ್ದು ಅಂತ. 5 ಮುಖ್ಯವಾದ ಅಂಶಗಳಿಂದ ನಾವು ಹೇಗೆ ಮಂಡಿ ನೋವನ್ನು ತಡೆಗಟ್ಟಬಹುದು, ಮಂಡಿ ನೋವು ಬಂದಿದ್ರೂ ಬೇಗ ಅದನ್ನು ಗುಣಪಡಿಸ್ಕೋಬಹುದು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾವ ರೀತಿ ಆಹಾರವನ್ನು ತಗೋಬೇಕು, ಯಾವ ವ್ಯಾಯಾಮಗಳನ್ನು ಮಾಡಬೇಕು, ದೇಹದ ತೂಕ ಎಷ್ಟು ಇಟ್ಕೋಬೇಕು, ನಾವು ಕೆಲಸಗಳನ್ನು ಮಾಡಬೇಕಾದ್ರೆ ನಮ್ಮ ಭಂಗಿ ಹೇಗಿರಬೇಕು, ಯಾವ ರೀತಿಯಾದಂತಹ ಪಾದರಕ್ಷೆ ಚಪ್ಪಲ್ ಅಥವಾ ಶೂ ಅನ್ನು ಹಾಕೋಬೇಕು, ಈ 5 ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊಣಕಾಲಿನ ಆರೋಗ್ಯಕ್ಕೆ ಈ 5 ಅಂಶಗಳು ಯಾಕೆ ಬೇಕು ಅಂತ ಅರ್ಥ ಮಾಡ್ಕೋತಾ ಹೋಗೋಣ. ಮೊದಲನೇದು ಮತ್ತು ಅತ್ಯಂತ ಮುಖ್ಯವಾದಂತಹದ್ದು, ಮೊಣಕಾಲಿನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು. ಮಂಡಿ ಅಥವಾ ಮೊಣಕಾಲು ಅನ್ನೋದು ಒಂದು ಬಾಗಿಲಿದ್ದಾಗೆ ಅಂತ ಅನ್ಕೋಬಹುದು. ಅದು ಹಿಂಜ್ ಜಾಯಿಂಟ್ ಅಂತ ಹೇಳ್ತೀವಿ. ಈ ಬಾಗಿಲಲ್ಲಿ ಹಿಂಜ್ ಇದ್ದಾಗೆ ಅದು ಸುಲಭವಾಗಿ ಮೂವ್ಮೆಂಟ್ ಆಗ್ತಾ ಇದ್ರೆ ನಮಗೆ ಕಡಿಮೆ ಶಕ್ತಿಯಲ್ಲಿ ನಾವು ಅದನ್ನ ತೆಗೆದು ಹಾಕಿ ಮಾಡಬಹುದು. ಆದ್ರೆ ಯಾವಾಗ ಅದು ಸವಕಳಿ ಆಗ್ತಾ ಬಂತು ಅಥವಾ ಮಂಡಿಯಲ್ಲಿ ತೊಂದರೆ ಇದ್ದಾಗ ಅದನ್ನ ತೆಗಿಲಿಕ್ಕೆ ಹಾಕ್ಲಿಕ್ಕೆ ಜಾಸ್ತಿ ಶಕ್ತಿ ಬೇಕಾಗುತ್ತೆ. ಆದ್ರಿಂದ ನಮ್ಮ ಮಾಂಸಖಂಡಗಳು, ಸುತ್ತಮುತ್ತ ತೊಡೆ ಮುಂಭಾಗ ಹಿಂಭಾಗದಲ್ಲಿರುವಂತಹ ಮಾಂಸಖಂಡಗಳು ಎಷ್ಟು ಗಟ್ಟಿಯಾಗಿದೆ ಅನ್ನೋದ್ರ ಮೇಲೆ ನಮ್ಮ ಮಂಡಿ ಆರೋಗ್ಯ ಹೇಗಿರುತ್ತೆ ಅಂತ ನಿರ್ಧಾರ ಆಗುತ್ತೆ. ಅದರಿಂದ ಮಾಂಸಖಂಡಗಳು ಚೆನ್ನಾಗಿರೋದ್ರಿಂದ ಸುಲಭವಾಗಿ ನಮ್ಮ ಮಂಡಿಯನ್ನ ಮೂವ್ಮೆಂಟ್ ಮಾಡಬಹುದು. ಮಂಡಿಗೆ ರಕ್ತ ಸಂಚಾರ ಬರುವಂತಹದ್ದು ಕೂಡ ಈ ಮಾಂಸಖಂಡಗಳ ಮೂಲಕ ಹೋಗುವಂತ ರಕ್ತ ಸಂಚಾರ. ಆದ್ರಿಂದ ನಾವು ಮುಂದೆ ಸವಕಳಿ ಬರಬಾರದು, ಬೇಗ ಮಂಡಿಗೆ ಏಟ್ ಬಿದ್ದಿರುವಂತಹದ್ದು ಚೇತರಿಕೆ ಆಗ್ಬೇಕು ಅಂತಂದ್ರೆ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಆ ರಕ್ತ ಸಂಚಾರ ಚೆನ್ನಾಗಾಗ್ತಾ ಹೋಗುತ್ತೆ, ಬೇಗ ಒಳಗಡೆ ಕಾರ್ಟಿಲೇಜ್ ರಿಪೇರ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಮತ್ತು ಮಾಂಸಖಂಡಗಳು ಚೆನ್ನಾಗಿದ್ದಾಗ ಅದು ಶಾಕ್ ಅಬ್ಸಾರ್ಬರ್ ತರ ಕೆಲಸ ಮಾಡುತ್ತೆ. ಮೊಣಕಾಲು ಒಳಗಡೆ ಕಾರ್ಟಿಲೇಜ್ ಅಂತ ಇರುತ್ತೆ, ಮೃದು ಎಲುಬು, ಅದು ಚೆನ್ನಾಗಿರ್ಬೇಕು. ಅದಕ್ಕೆ ಸಪೋರ್ಟಿಂಗ್ ಆಗಿರ್ಬೇಕು ಅಂತಂದ್ರೆ ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು. ಈ ಮಾಂಸಖಂಡಗಳನ್ನ ಹೇಗೆ ನಾವು ಸರಿಪಡಿಸ್ಕೋಬಹುದು, ವ್ಯಾಯಾಮಗಳನ್ನ ಯಾವ್ದು ಮಾಡಬೇಕು? 5 ಮುಖ್ಯವಾದಂತಹ ವ್ಯಾಯಾಮ. ಮೊದಲನೇದು ಮತ್ತು ಗೋಲ್ಡನ್ ಎಕ್ಸರ್ಸೈಸ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್, ತೊಡೆಯ ಮುಂಭಾಗದಲ್ಲಿರುವಂತಹ ವ್ಯಾಯಾಮ, ಮಾಂಸಖಂಡಗಳನ್ನ ಗಟ್ಟಿ ಮಾಡುವಂತಹ ವ್ಯಾಯಾಮ. ಮಂಡಿ ಕೆಳಗಡೆ ಒಂದು ಚಿಕ್ಕದಾಗಿರುವಂತಹ ಒಂದು ಟವೆಲ್ ಅಥವಾ ದಿಂಬನ್ನು ಇಟ್ಕೊಂಡು ಮಂಡಿಯಿಂದ ಗಟ್ಟಿಯಾಗಿ ಒತ್ತುವಂತಹದ್ದು, 10 ಸೆಕೆಂಡ್ ಇಟ್ಕೊಳ್ಳೋದು, ಬಿಡುವಂತಹದ್ದು. ಈ ರೀತಿ 8 ರಿಂದ 10 ಸಲ ಮಾಡೋದು. ಇದು ಸ್ಟ್ಯಾಟಿಕ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ. ಎರಡನೇದು ಡೈನಮಿಕ್ ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್. ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ನಿಧಾನವಾಗಿ ಮೊಣಕಾಲನ್ನ ನೇರ ಮಾಡುವಂತಹದ್ದು, ಹಾಗೆ 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಮಡಚುವಂತಹದ್ದು. ಒಂದೊಂದಾಗಿ ಬಲಗಡೆ ಕಾಲು ಎಡಗಡೆ ಕಾಲು ಎರಡು ಕಾಲನ್ನು, ಇದು 8 ರಿಂದ 10 ಸಲ ಮಾಡೋದು. ಇದರಿಂದ ಈ ತೊಡೆಯ ಮುಂಭಾಗದಲ್ಲಿರುವಂತಹ ಕ್ವಾಡ್ರಿಸೆಪ್ಸ್ ಮಾಂಸಖಂಡಗಳು ಗಟ್ಟಿಯಾಗ್ತಾ ಬರುತ್ತೆ. ಮೂರನೇದು ಪಿಲ್ಲೋ ಸ್ಕ್ವೀಸ್. ಒಂದು ಕುರ್ಚಿ ಮೇಲೆ ಕೂತ್ಕೊಂಡು 2 ಕಾಲುಗಳ ಮಧ್ಯ, ಮಂಡಿಗಳ ಮಧ್ಯ ಒಂದು ದಿಂಬನ್ನು ಇಟ್ಕೊಂಡು ಆ ಮಂಡಿಯಿಂದ ದಿಂಬನ್ನ ಟೈಟ್ ಆಗಿ ಒತ್ತುವಂತಹದ್ದು, 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡುವಂತಹದ್ದು. ಇದರಿಂದ ತೊಡೆಯ ಒಳಗಡೆ ಇರುವಂತಹ ಮಾಂಸಖಂಡಗಳು, ವ್ಯಾಸ್ಟಸ್ ಮೀಡಿಯಾಲಿಸ್ ಒಬ್ಲಿಕಸ್ ಅಂತ ಆ ಮಾಂಸಖಂಡಗಳು ಬಹಳ ಚೆನ್ನಾಗಿ ಗಟ್ಟಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೇದು ಸ್ಟ್ರೇಟ್ ಲೆಗ್ ರೇಸ್. ಮಲ್ಕೊಂಡು ಒಂದು ಕಾಲನ್ನ ನಿಧಾನವಾಗಿ 30 ರಿಂದ 40 ಡಿಗ್ರಿ ತನಕ ನೇರವಾಗಿ ಎತ್ತುವಂತಹದ್ದು, 5 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಬಿಡುವಂತಹದ್ದು. ಇದರಿಂದ ಕೂಡ ನಮ್ಮ ಕಾಲಿನ ಎಲ್ಲಾ ಮಾಂಸಖಂಡಗಳು ಗಟ್ಟಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. 5ನೇದು ಹಿಪ್ ಅಬ್ಡಕ್ಟರ್ ಅಂಡ್ ಎಕ್ಸ್ಟೆನ್ಸರ್ ಸ್ಟ್ರೆಂಥನಿಂಗ್. ತೊಡೆಯ ಹಿಂಭಾಗದಲ್ಲಿರುವಂತಹ, ಪೃಷ್ಠಭಾಗದಲ್ಲಿರುವಂತಹ ಮಾಂಸಖಂಡಗಳು ಮತ್ತು ತೊಡೆಯ ಹೊರಭಾಗದಲ್ಲಿರುವಂತಹ ಮಾಂಸಖಂಡಗಳನ್ನು ಗಟ್ಟಿ ಮಾಡ್ಕೊಳ್ಳುವಂಥದ್ದು. ಇದರಿಂದ ನಮ್ಮ ಮಂಡಿ ಮೇಲೆ ಪ್ರೆಷರ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ 5 ವ್ಯಾಯಾಮಗಳನ್ನು ಹೇಗೆ ಮಾಡಬೇಕು, ಅದು ಹೇಗೆ ಉಪಯೋಗ ಆಗುತ್ತೆ, ನಿಜವಾದ ಸರಿಯಾದ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಡೀಟೇಲ್ಸ್ಗೋಸ್ಕರ ನೀವು ನೋಡ್ಬೋದು. ಕೇವಲ ಇಷ್ಟೇ ವ್ಯಾಯಾಮಗಳು ಸಾಕಾಗುತ್ತಾ? ಖಂಡಿತ ಅಲ್ಲ. ಅದರ ಜೊತೆಗೆ ಸುಲಭವಾಗಿ ನಾವು ವಾಕಿಂಗ್ ಮಾಡ್ಬೋದು. ವಾಕಿಂಗ್ ಎಲ್ಲರೂ ಕೂಡ ಮಾಡ್ಲಿಕ್ಕೆ ಆಗುವಂತಹ ವ್ಯಾಯಾಮ. ಮಂಡಿ ನೋವು ಬಹಳ ಜಾಸ್ತಿ ಇದ್ರೆ ಎಲ್ಲರಿಗೂ ವಾಕಿಂಗ್ ಮಾಡೋದು ಕಷ್ಟ ಆಗ್ಬೋದು. ಆವಾಗ ನಾವು ನೇರವಾಗಿ ಸಮತಟ್ಟಾಗಿರೋ ಜಾಗದಲ್ಲಿ ಮಾತ್ರ ಮಾಡಬೇಕು, ಏರುಪೇರು ಇರೋ ಕಡೆ ಮಾಡಬಾರ್ದು, ತುಂಬಾ ಫಾಸ್ಟ್ ಆಗಿ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಗ್ಯಾಪ್ ತಗೊಂಡು ಮಾಡಬೇಕು, ಸುಸ್ತಾದ ತಕ್ಷಣ ಕೂತ್ಕೊಳ್ಳಿಕ್ಕೆ ಜಾಗ ಇರೋ ಕಡೆ ಮಾಡಬೇಕು ಅಂತ ಹೇಳ್ತೀವಿ. ವಾಕಿಂಗ್ ತುಂಬಾ ಮಂಡಿ ಸವಕಳಿ ಬಂದಾಗ, ನೋವು ಜಾಸ್ತಿ ಆದಾಗ, ಮಾಡಕ್ ಕಷ್ಟ ಆದಾಗ ವಾಕಿಂಗ್ ಬದಲು ಸೈಕ್ಲಿಂಗ್ ಮಾಡುವಂಥದ್ದು, ಸ್ವಿಮ್ಮಿಂಗ್ ಮಾಡುವಂಥದ್ದು, ಕ್ರಾಸ್ ಬಾರ್ ವ್ಯಾಯಾಮ ಮಾಡುವಂಥದ್ದು, ಈ ರೀತಿ ವ್ಯಾಯಾಮಗಳಿಂದ ನಮ್ಮ ತೊಡೆಯ ಮಾಂಸಖಂಡಗಳ ಜೊತೆಗೆ ಇಡೀ ದೇಹದ ಕಾರ್ಡಿಯೋ ಎಕ್ಸರ್ಸೈಸ್ ಕೂಡ ಆಗುತ್ತೆ. ಅಷ್ಟೇ ಅಲ್ಲ, ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಒಂದು ಚಿಕ್ಕ ಮೆಟ್ಲ ಮೇಲೆ ಅಥವಾ ಒಂದು ಸಣ್ಣ ಸ್ಟೂಲನ್ನು ಇಟ್ಕೊಂಡು ಅದರ ಮೇಲೆ ಹತ್ತೋದು, ನಿಧಾನವಾಗಿ ಇಳಿಯುವಂಥದ್ದು. ಈ ವ್ಯಾಯಾಮಗಳು ಮಾಡೋದ್ರಿಂದನೂ ಕೂಡ ನಮ್ಮ ತೊಡೆಯ ಭಾಗ ಮತ್ತು ನಮ್ಮ ಬೆನ್ನಿನ ಮಾಂಸಖಂಡಗಳು, ಪೃಷ್ಠಭಾಗದ ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಾಲ್ ಸ್ಕ್ವಾಟ್ಸ್ ಅಂತ ಹೇಳ್ತೀವಿ. ಗೋಡೆಗೆ ತಾಕೊಂಡು ಬೆನ್ನನ್ನು ತಾಕ್ಸ್ಕೊಂಡು ನಿಂತ್ಕೊಳ್ಳೋದು, ನಿಧಾನವಾಗಿ ಒಂದು ಕುರ್ಚಿ ಮೇಲೆ ಕೂತ್ಕೊಂಡಾಗ ಮಾಡೋದು, ನಿಧಾನವಾಗಿ ಹೇಳುವಂಥದ್ದು. ಈ ಎಲ್ಲ ವ್ಯಾಯಾಮಗಳಿಂದಲೂ ಕೂಡ ನಮ್ಮ ಮೊಣಕಾಲಿನ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲಕ್ಕಿಂತ ಮುಖ್ಯವಾದಂತಹ ಅಂಶ ವ್ಯಾಯಾಮಗಳನ್ನು ಮಾಡೋದು.
ಮೊಣಕಾಲು ನೋವು ಅಥವಾ ಮಂಡಿ ನೋವು ಕಡಿಮೆ ಆಗ್ಲಿಕ್ಕೆ ನಾವು ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು. ಆಂಟಿ ಇನ್ಫ್ಲಮೇಟರಿ ಡಯಟ್ ಅನ್ನ ನಾವು ಬಳಸಬೇಕು ಅಂತ ಹೇಳ್ತೀವಿ. ನಮ್ಮ ಮಂಡಿಯಲ್ಲಿ ಒಂದಕ್ಕೊಂದು ಉಜ್ಜಿದಾಗ ಒಳಗಡೆ ಉರಿಯೂತ ಬರುತ್ತೆ, ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ. ಆ ಇನ್ಫ್ಲಮೇಷನ್ ಇಂದ ನೋವು ಬರ್ತಾ ಇರುತ್ತೆ. ಈ ರೀತಿ ನೋವು ಬರಬಾರ್ದು, ಇನ್ಫ್ಲಮೇಷನ್ ಉರಿಯೂತ ಕಡಿಮೆ ಆಗಬೇಕು ಅಂತಂದ್ರೆ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು. ಆಂಟಿ ಇನ್ಫ್ಲಮೇಟರಿ ಗುಣಗಳಿರುವಂತಹ ಆಹಾರಗಳನ್ನು ತಗೋಬೇಕು. ಯಾವುದು? ಮುಖ್ಯವಾಗಿ ಶುಂಠಿ ಮತ್ತು ಅರಿಶಿಣವನ್ನು ಉಪಯೋಗಿಸಬೇಕು. ಅರಿಶಿಣ, ಟರ್ಮರಿಕ್ ಅಲ್ಲಿರುವಂತಹ ಕರ್ಕ್ಯುಮೆನ್ ಅನ್ನುವಂತಹ ಆಹಾರ ಪದಾರ್ಥ, ಜೊತೆಗೆ ಜಿಂಜರ್, ಶುಂಠಿಯಲ್ಲಿರುವಂತಹ ಜಿಂಜರಾಲ್ ಅನ್ನುವಂತಹ ಆಕ್ಟಿವ್ ಇಂಗ್ರೀಡಿಯೆಂಟ್, ಇದೆರಡರಲ್ಲೂ ಕೂಡ ಆಂಟಿ ಇನ್ಫ್ಲಮೇಟರಿ ಗುಣಗಳಿರುತ್ತೆ. ಸೊ ನಾವು ಈ ಅರಿಶಿಣ ಉಪಯೋಗಿಸ್ಕೊಂಡು ಹಾಲಿಗೆ ಅರಿಶಿಣ ಹಾಕಿ ಸ್ವಲ್ಪ ಕಾಳುಮೆಣಸು ಹಾಕಿ ತಗೊಳ್ಳುವಂತಹದ್ದು, ಶುಂಠಿಯನ್ನು ನಮ್ಮ ಆಹಾರದಲ್ಲಿ ಬಳಸುವಂಥದ್ದು, ಇದನ್ನು ಮಾಡೋದ್ರಿಂದ ನಮ್ಮ ಮಂಡಿ ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಚೆನ್ನಾಗಿ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮಗೆ ಆಹಾರದಲ್ಲಿ ಮುಖ್ಯವಾಗಿ ಫ್ಲಾಕ್ಸ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್, ಅಗಸೆ ಬೀಜ ಮತ್ತು ಚಿಯಾ ಬೀಜಗಳು ಸಿಗುತ್ತೆ. ವಾಲ್ನಟ್, ಅಕ್ರೋಡಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಫ್ಯಾಟಿ ಫಿಶ್ಗಳಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಇದನ್ನು ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದರ ಜೊತೆಗೆ ಹಸಿರು ತರಕಾರಿಗಳಲ್ಲಿ, ಸೊಪ್ಪುಗಳಲ್ಲಿ ಮುಖ್ಯವಾಗಿ ಮತ್ತು ಬೆರ್ರಿ ಹಣ್ಣುಗಳಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವಂತಹದ್ದು, ಆಂಟಿ ಆಕ್ಸಿಡೆಂಟ್ ಗುಣಗಳಿರುವಂತಹ ಆಹಾರಗಳು, ಆ ಪದಾರ್ಥಗಳಿರುತ್ತೆ. ಅದರಿಂದ ಹೆಚ್ಚು ಹೆಚ್ಚು ಸೊಪ್ಪಿನ ಒಂದು ಪದಾರ್ಥವನ್ನು ತಗೊಳ್ಳೇಬೇಕು. ತರಕಾರಿಗಳನ್ನು, ಫ್ರೆಶ್ ತರಕಾರಿಗಳನ್ನು ತಗೋಬೇಕು. ಬೆರ್ರಿ ಹಣ್ಣುಗಳನ್ನು ನಾವು ಹೆಚ್ಚು ತಿಂತಾ ಹೋಗಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಆಹಾರದಲ್ಲಿ ಇವೆಲ್ಲವನ್ನು ಅಳವಡಿಸ್ಕೊಳ್ಳೋದ್ರಿಂದ ಬಹಳ ಚೆನ್ನಾಗಿ ಮಂಡಿ ನೋವನ್ನು ಕಡಿಮೆ ಮಾಡಬಹುದು. ಇದ್ರೂ ಕೂಡ ಬಹಳ ಚೆನ್ನಾಗಿ ಅದನ್ನು ಕಂಟ್ರೋಲ್ ಮಾಡ್ಕೋಬಹುದು. ಆರೋಗ್ಯಕರ ದೇಹ ತೂಕವನ್ನ ಮೇಂಟೈನ್ ಮಾಡಬೇಕು. ಇದು ಯಾಕೆ ಅಂದ್ರೆ ನಮ್ಮ ಮೊಣಕಾಲು ಅನ್ನೋದು ನಮ್ಮ ದೇಹದ ತೂಕವನ್ನ ತಗೊಂಡು ನಮ್ಮನ್ನ ಎಲ್ಲಾ ಕಡೆ ಓಡಾಡ್ಲಿಕ್ಕೆ ಸಹಾಯಕವಾಗಿರುವಂತಹ ಕೀಲು ಅಂತ ಹೇಳ್ಬೋದು. ಯಾಕೆ ನಾವು ದೇಹದ ತೂಕವನ್ನ ಮೇಂಟೈನ್ ಮಾಡಬೇಕು? ಜಾಯಿಂಟ್ ರಿಯಾಕ್ಷನ್ ಫೋರ್ಸ್ ಅಂತ ಇರುತ್ತೆ. ನಮ್ಮ ದೇಹದ ತೂಕ 1 kg ಹೆಚ್ಚಾದ್ರೂ ಕೂಡ ಮೊಣಕಾಲಿನ ಮೇಲೆ 4 ಪಟ್ಟು 4 kg ಹೆಚ್ಚು ತೂಕ ಬೀಳ್ತಾ ಬರುತ್ತೆ. ಕೂತ್ಕೊಂಡು ಏಳ್ಬೇಕಾದ್ರೆ, ಜಂಪ್ ಮಾಡಿದಾಗ, ಓಡಿದಾಗ, ಮೆಟ್ಲು ಹತ್ತಿ ಇಳಿದಿ ಮಾಡ್ಬೇಕಾದ್ರೆ ಇನ್ನಷ್ಟು ಹೆಚ್ಚು ತೂಕ ಮೊಣಕಾಲ ಮೇಲೆ ಬೀಳುತ್ತೆ. ಆದ್ರಿಂದ ನಮ್ಮ ದೇಹ ತೂಕ ಕಡಿಮೆ ಇದ್ದಷ್ಟು ಮಂಡಿ ಮೇಲೆ ಹೆಚ್ಚು ಸವಕಳಿ ಆಗುವಂತಹ ಸಾಧ್ಯತೆ ಕಡಿಮೆ, ನೋವಿರುವಂತಹದ್ದು ಬೇಗ ಚೇತರಿಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ದೇಹ ತೂಕವನ್ನ 5%, ಅಂದ್ರೆ ನನ್ನ ದೇಹ ತೂಕ 70 kg ಅಂತ ಇಟ್ಕೊಂಡ್ರೆ 3.5-4 kg ನನ್ನ ದೇಹ ತೂಕವನ್ನ ನಾನು ಕಡಿಮೆ ಮಾಡಿದ್ರೆ 50% ನೋವು ತಕ್ಷಣದಲ್ಲಿ ಕಡಿಮೆ ಆಗ್ಬಿಡುತ್ತೆ ಅಂತ. ಮಂಡಿಯಲ್ಲಿರುವಂತಹ ನೋವು ಕಡಿಮೆ ಆಗ್ಬಿಡುತ್ತೆ. ಆದ್ರಿಂದ ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ದೇಹ ತೂಕ ಹೇಗೆ ಕಡಿಮೆ ಮಾಡಬಹುದು? ಸರಿಯಾದ ಆಹಾರ ಪದ್ಧತಿ, ವ್ಯಾಯಾಮ, ಜೀವನ ಶೈಲಿಯನ್ನ ನಾವು ಅನುಸರಿಸಬೇಕು. ಏನು ಆಹಾರ ಪದ್ಧತಿ? ಒಳ್ಳೆಯ ಹಣ್ಣು, ಸೊಪ್ಪು, ತರಕಾರಿಗಳನ್ನು ತಗೋಬೇಕು. ನ್ಯೂಟ್ರಿಯೆಂಟ್ ಡೆನ್ಸ್ ಆಹಾರಗಳನ್ನ ಸರಿಯಾದ ರೀತಿಯಲ್ಲಿ, ಸರಿಯಾದ ಪ್ರಮಾಣದಲ್ಲಿ ತಗೋಬೇಕು. ಸರಿಯಾದ ಸಮಯದಲ್ಲಿ ತಗೋಬೇಕು. ಆರೋಗ್ಯಕರ ಕೊಬ್ಬಿನಂಶವನ್ನು ತಗೋಬೇಕು. ಸರಿಯಾದ ಪ್ರೋಟೀನ್ ನಮ್ಮ ದೇಹದಲ್ಲಿ ಇದೆಯಾ ಅಂತ ನೋಡ್ಬೇಕು. ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟವನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು. ಹೆಚ್ಚು ಅನ್ಹೆಲ್ದಿ ಫ್ಯಾಟ್ಸ್ ಅನ್ನ, ರಿಫೈನ್ಡ್ ಫುಡ್ಸ್ ಅನ್ನ ನಾವು ಕಡಿಮೆ ಮಾಡ್ತಾ ಬರಬೇಕು. ನೀರನ್ನ ಚೆನ್ನಾಗಿ ಕುಡಿಬೇಕು. ಸರಿಯಾದ ರೀತಿಯಲ್ಲಿ ವ್ಯಾಯಾಮಗಳನ್ನು ಮಾಡಬೇಕು. ಕಾರ್ಡಿಯೋ ಎಕ್ಸರ್ಸೈಸ್ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್, ಮಾಂಸಖಂಡಗಳನ್ನ ಗಟ್ಟಿ ಮಾಡ್ಕೊಳ್ಳುವಂತಹ ವ್ಯಾಯಾಮಗಳನ್ನು ಮಾಡಬೇಕು. ಅದರ ಜೊತೆಗೆ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು. ಸಕಾರಾತ್ಮಕ ಆಲೋಚನೆಗಳಿರಬೇಕು. ನಿದ್ದೆ ಚೆನ್ನಾಗಿ ಮಾಡಬೇಕು. ಈ ಎಲ್ಲ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ದೇಹ ತೂಕವನ್ನ ಸರಿಯಾದ ರೀತಿಯಲ್ಲಿ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನಮ್ಮ ಮಂಡಿ ನೋವು ಹೆಚ್ಚಾಗುವಂತಹದ್ದು, ಹೆಚ್ಚಿದ್ರೆ ಅದು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದಿನನಿತ್ಯದ ಕೆಲಸದಲ್ಲಿ ನಮ್ಮ ದೇಹದ ಭಂಗಿಯನ್ನ ನಾವು ಸರಿಯಾಗಿ ಮೇಂಟೈನ್ ಮಾಡಬೇಕು. ನಾವು ಮುಂದೆ ಬಗ್ಗಿ ಭಾರ ಎತ್ತಬೇಕಾದ್ರೆ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳುವಂತ ಸಾಧ್ಯತೆ ಇರುತ್ತೆ. ಕೂತ್ಕೊಂಡು ಏಳ್ಬೇಕಾದ್ರೆ, ಓಡಬೇಕಾದ್ರೆ, ನಡಿಬೇಕಾದ್ರೆ ಆವಾಗ ನಮ್ಮ ಭಂಗಿ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಮುಂದೆ ಬಗ್ಗಿ ಭಾರ ಎತ್ತಬೇಕಾದ್ರೆ ನಾವು ನಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಂಡು ನಮ್ಮ ಹಿಪ್ ಜಾಯಿಂಟ್ ಮತ್ತು ನೀ ಜಾಯಿಂಟ್ ಅಲ್ಲಿ ಸ್ವಲ್ಪ ಬೆಂಡ್ ಮಾಡಿ ನಿಧಾನವಾಗಿ ಅದನ್ನ ನಮ್ಮ ದೇಹದ ಹತ್ರ ಇಟ್ಕೊಂಡು ತೂಕವನ್ನ ಎತ್ತಬೇಕು. ಆವಾಗ ನಮ್ಮ ಮಂಡಿ ಮೇಲೆ ಒತ್ತಡ ಬೀಳುವಂತ ಸಾಧ್ಯತೆ ಕಡಿಮೆ. ನಮ್ಮ ಬೆನ್ನನ್ನ ಬೂನ್ ಮಾಡಿ ನಿಧಾನವಾಗಿ ಸಡನ್ ಆಗಿ ಜರ್ಕ್ ಕೊಟ್ಟು ಎತ್ಬಿಟ್ರೆ ಆವಾಗ ಮಂಡಿ ಮೇಲೆ ಏಟ್ ಬೀಳುವಂತದ್ದು, ಬೆನ್ನಿಗೆ ಏಟ್ ಬೀಳುವಂತ ಸಾಧ್ಯತೆ ಹೆಚ್ಚು. ಆದ್ರಿಂದ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಭಾರ ಎತ್ಕೊಂಡು ಓಡಾಡಬೇಕಾದ್ರೆ ಸಡನ್ ಆಗಿ ಆ ಕಡೆ ಈ ಕಡೆ ತಿರುಗುವಂತಹ ಮೂವ್ಮೆಂಟ್ ಮಾಡಬಾರ್ದು. ಟ್ವಿಸ್ಟಿಂಗ್ ಮೂವ್ಮೆಂಟ್ ಮಾಡಿದಾಗ ಮಂಡಿ ಮೇಲೆ ಏಟ್ ಬೀಳುವಂತ ಸಾಧ್ಯತೆ ಇರುತ್ತೆ. ಆದ್ರಿಂದ ಸರಿಯಾದ ಭಾರ ಎತ್ತುವಂತಹ ಟೆಕ್ನಿಕ್ ಹೇಗೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಯಾವ ರೀತಿ ಎತ್ತಬೇಕು ಅಂತ ಡೀಟೇಲ್ಸ್ ಇದೆ, ಅದನ್ನ ನೋಡ್ಬೋದು. ಅದರ ಜೊತೆಗೆ ನಾವು ಕೂತ್ಕೊಂಡು ಏಳ್ಬೇಕಾದ್ರೆ, ಮಂಡಿ ನೋವಿದ್ದಾಗ ಕೂತ್ಕೊಂಡು ಏಳ್ಬೇಕಾದ್ರೆ ಹೇಗೆ ಏಳ್ಬೇಕು? ಕೈಗೆ ಸಪೋರ್ಟ್ ಹಿಡ್ಕೊಂಡು ನಿಧಾನವಾಗಿ ನಮ್ಮ ಬೆನ್ನನ್ನು ನೇರವಾಗಿ ಇಟ್ಕೊಂಡು ನಿಧಾನ ಮುಂದೆ ಬಗ್ಗಿ ಒಂದೇ ಮೂವ್ಮೆಂಟ್ ಅಲ್ಲಿ ಕೈ ಹಿಡ್ಕೊಂಡು ಏಳ್ಬೇಕು. ಏಳುವಂತಹ ಟೆಕ್ನಿಕ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಬೋದು. ಅದರ ಜೊತೆಗೆ ನಾವು ನಿಂತ್ಕೊಂಡು ನಡಿಬೇಕಾದ್ರೆ, ಮೆಟ್ಲು ಹತ್ತಿ ಇಳಿದಿ ಮಾಡಬೇಕಾದ್ರೆ, ಓಡಬೇಕಾದ್ರೆ ನಮ್ಮ ಫಾರ್ಮ್, ಪಾಸ್ಚರ್
ನಮ್ಮ ಭಂಗಿ ಚೆನ್ನಾಗಿದ್ರೆ ಮಂಡಿ ಮೇಲೆ ಅಷ್ಟು ಒತ್ತಡ ಬೀಳೋದಿಲ್ಲ. ನಿಂತ್ಕೊಂಡಿದ್ದಾಗ ಎರಡೂ ಕಾಲ ಮೇಲೆ ಸರಿಯಾಗಿ ಭಾರ ಬಿಟ್ಟಿರಬೇಕು. ಮಂಡಿ ಲಾಕ್ ಆಗಿರಬಾರ್ದು. ನಡಿಬೇಕಾದ್ರೆ ನಿಧಾನವಾಗಿ ಮಂಡಿಯನ್ನ ಸ್ವಲ್ಪ ಮಟ್ಟಿಗೆ ಮಡಚ್ಕೊಂಡು ನಿಧಾನವಾಗಿ ನಡೀತಾ ಹೋಗ್ಬೇಕು. ನಮ್ಮ ಭುಜಗಳು ಬೆನ್ನು ಎಲ್ಲ ಒಂದೇ ರೀತಿ ನೇರವಾಗಿದ್ರೆ, ಒಂದೇ ಅಲೈನ್ಮೆಂಟ್ ಅಲ್ಲಿ ಇದ್ರೆ ಆವಾಗ ಮೊಣಕಾಲು ಚೆನ್ನಾಗಿ ಭಾರವನ್ನು ಹಂಚ್ಕೊಂಡು ನಡ್ಕೊಂಡು ಓಡಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಡುವಂತಹ ಫಾರ್ಮ್ ಕೂಡ ಬಹಳ ಮುಖ್ಯ. ಹೇಗೆ ರನ್ನಿಂಗ್ ಹೇಗೆ ಮಾಡಬೇಕು, ಸರಿಯಾದ ಕೋಚಿಂಗ್ ಅನ್ನು ತಗೊಂಡು ಆಟವನ್ನು ಆಡಬೇಕು. ಶಟಲ್ ಆಡಬೇಕಾದ್ರೆ, ಕ್ರಿಕೆಟ್ ಆಡಬೇಕಾದ್ರೆ, ಫುಟ್ಬಾಲ್ ಆಡಬೇಕಾದ್ರೆ ಅವಾಗ ನಮ್ಮ ಮೊಣಕಾಲಿನ ಮೇಲೆ ಏಟ್ ಬೀಳದೇ ಇರೋ ರೀತಿಯಲ್ಲಿ ಹೇಗೆ ನೋಡ್ಕೊಳ್ಳೋದು, ಇದನ್ನೆಲ್ಲ ನಾವು ಕಲ್ತ್ಕೊಂಡ್ರೆ ನಮ್ಮ ಮೊಣಕಾಲಿನ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮಂಡಿಗೆ ಸರಿಯಾಗಿ ಸಪೋರ್ಟ್ ಕೊಡುವಂತಹ ಪಾದರಕ್ಷೆಗಳನ್ನ ನಾವು ಬಳಸಬೇಕು. ಚಪ್ಪಲ್ ಅಥವಾ ಶೂ ಎಷ್ಟು ಚೆನ್ನಾಗಿ ನಾವು ಬಳಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮಂಡಿ ಆರೋಗ್ಯ ಹೇಗಿರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಯಾಕಂದ್ರೆ ನಮ್ಮ ಚಪ್ಪಲ್ ಅಥವಾ ಶೂ ಸರಿಯಾಗಿ ಸಪೋರ್ಟ್ ಕೊಡ್ತಾ ಇಲ್ಲ, ಅದಕ್ಕೆ ಸರಿಯಾಗಿ ಆರ್ಚ್ ಸಪೋರ್ಟ್ ಇಲ್ಲ, ಒಳಗಡೆ ಕುಷನಿಂಗ್ ಎಫೆಕ್ಟ್ ಅಥವಾ ಶಾಕ್ ಅಬ್ಸಾರ್ಬರ್ ಎಫೆಕ್ಟ್ ಸರಿಯಾಗಿ ಇಲ್ಲ ಅಂತ ತಕ್ಷಣ ಮಂಡಿ ಮೇಲೆ ಹೆಚ್ಚು ಜಾಯಿಂಟ್ ರಿಯಾಕ್ಷನ್ ಫೋರ್ಸ್, ಅದ್ರ ಮೇಲೆ ಒತ್ತಡ ಹೆಚ್ಚು ಬಿದ್ದುಬಿಡುತ್ತೆ, ಬೇಗ ಸವಕಳಿ ಬರುತ್ತೆ, ಇರುವಂತಹ ನೋವು ಬೇಗ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಾಗಬಾರ್ದು ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಕೊಡುವಂತಹ ಆರ್ಚ್ ಸಪೋರ್ಟ್ ಇರುವಂತಹ ಚಪ್ಪಲ್ ಅಥವಾ ಶೂ ಅನ್ನ ಬಳಸಬೇಕು. ಒಳ್ಳೆಯ ಕುಷನ್ ಇರುವಂತಹ ಮಟೀರಿಯಲ್ ಇರಬೇಕು. MCR ಅಂತ ಹೇಳ್ತೀವಿ, ಮೈಕ್ರೋ ಸೆಲ್ಯುಲರ್ ರಬ್ಬರ್, ಆ ಮಟೀರಿಯಲ್ನ ಚಪ್ಪಲ್ ಶೂ ಆಗಿರ್ಬೋದು. ಅಥವಾ ಕೆಲವೊಬ್ಬರಿಗೆ ಚಪ್ಪಟೆ ಪಾದ ಇರುತ್ತೆ, ಹೈ ಆರ್ಚ್ ಪಾದ ಇರುತ್ತೆ, ಅಂತವರಿಗೆ ಸರಿಯಾಗಿ ಬೇಕಾಗಿರುವಂತಹ ಇನ್ಸೋಲ್ ಅನ್ನ ಬಳಸಬಹುದು. ಅಥವಾ ಕುಷನ್ ಕೊಡುವಂತಹ ಶೂ ಇಲ್ಲ, ಗಟ್ಟಿ ಶೂ ಇದೆ ಅಂತಂದ್ರೆ ಸಿಲಿಕಾನ್ ಹೀಲ್ ಕಪ್ಸ್ ಅಥವಾ ಸಿಲಿಕಾನ್ ಸೋಲ್ ಅಂತ ಬರುತ್ತೆ, ಅದನ್ನ ಹಾಕೊಂಡು ಬಳಸಬಹುದು. ಹೆಚ್ಚು ಬಹಳ ದಿನ ತುಂಬಾ ದಿನದಿಂದ ಹಳೆ ಚಪ್ಪಲ್ ಅಥವಾ ಶೂ ಅನ್ನು ಬಳಸ್ತಾ ಇದ್ರೆ ಅದು ಒಳಗಡೆ ಸೌದೋಗ್ಬಿಟ್ಟಿರುತ್ತೆ, ಅವಾಗ ಮತ್ತೆ ಮಂಡಿ ಮೇಲೆ ಹೆಚ್ಚು ಒತ್ತಡ ಬೀಳುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಕಾಲ ಕಾಲಕ್ಕೆ ನಾವು ಸರಿಯಾದ ಚಪ್ಪಲನ್ನ ಬಳಸ್ತಾ ಇದೀವಾ, ಅದು ಸವಕಳಿ ಬಂದಿದ್ಯಾ, ಅದು ಹೋಗ್ಬಿಟ್ಟಿದ್ಯಾ ಅಂತ ನಾವು ಚೆಕ್ ಮಾಡ್ಕೊಂಡು ನೋಡ್ಕೊತಾ ಇರ್ಬೇಕಾಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ನಾವು ವಾಕಿಂಗ್ ಮಾಡುವಂತಹ ಚಪ್ಪಲ್ ಆದ್ರೆ ಸುಮಾರು ಒಂದು 600 ಇಂದ 800 ಕಿಲೋಮೀಟರ್ ನಡೆದ ನಂತರ ಆ ಚಪ್ಪಲ್ ಅಥವಾ ಶೂ ಅನ್ನ ಬದಲಿಸಬೇಕು. ಅಂದ್ರೆ ಅಂದಾಜು ನಾವು ಒಂದು 6 ರಿಂದ 8 ತಿಂಗಳು ಅಥವಾ ಒಂದು ವರ್ಷಕ್ಕೊಮ್ಮೆ ಆದ್ರೂ ನಾವು ನಡೆಯುವಂತಹ ಚಪ್ಪಲ್ ಶೂ ಅನ್ನ ಬದಲಿಸ್ತಾ ಇದ್ರೆ ಖಂಡಿತ ಅದರಲ್ಲಿರುವಂತಹ ಕುಷನಿಂಗ್ ಎಫೆಕ್ಟ್ ಸರಿಯಾಗಿರುತ್ತೆ. ಆದ್ರಿಂದ ಹೇಗೆ ನಾವು ಸರಿಯಾಗಿ ಚಪ್ಪಲನ್ನ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮಂಡಿ ಆರೋಗ್ಯ ಕೂಡ ನಿರ್ಧಾರ ಆಗುತ್ತೆ. ಇವತ್ತು ನಾವು ಹೇಗೆ 5 ಮುಖ್ಯವಾದ ಅಂಶಗಳಿಂದ ನಮ್ಮ ಮೊಣಕಾಲಿನ ಆರೋಗ್ಯವನ್ನ ಕಾಪಾಡ್ಕೋಬಹುದು, ಮಂಡಿ ನೋವನ್ನ ತಡೆಗಟ್ಟಬಹುದು, ಬರದೇ ಇರೋ ಹಾಗೆ ನೋಡ್ಕೋಬಹುದು, ಬಂದ್ರೂ ಬೇಗ ಗುಣಪಡಿಸ್ಕೋಬಹುದು ಅಂತ ಅರ್ಥ ಮಾಡ್ಕೊಂಡಿದೀವಿ. ಇದ್ರ ಜೊತೆಗೆ ನಿಮಗೇನಾದ್ರೂ ಇದ್ರ ಬಗ್ಗೆ ಡೌಟ್ಸ್ ಇದ್ರೆ ಅಥವಾ ಪ್ರಶ್ನೆಗಳಿದ್ರೆ ಅಥವಾ ನಿಮ್ಮ ಅನಿಸಿಕೆ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಇದನ್ನ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಅದನ್ನ ನಾವು ಡಿಸ್ಕಸ್ ಮಾಡಬಹುದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.